ಮೀಸಲಾತಿ ವಿಚಾರದಲ್ಲಿ ಬಿಹಾರ ತೆಗೆದುಕೊಂಡಿದ್ದ ನಿರ್ಧಾರವನ್ನು ಹೈಕೋರ್ಟ್ ಅಲ್ಲಿ ಕಿತ್ತಾಕಿದೆ. ಕಾರಣ ಪಾಟ್ನಾ ಹೈಕೋರ್ಟ್ ಕಾರಣ 65% ಮಾಡಿದ್ರು, ಇದು ಸಂವಿಧಾನ ವಿರೋಧಿ ಅದು ಅಂತ ಅವ್ರು ಹಾಕಿದ್ದಾರೆ. ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅದಕ್ಕೆ 50ರಿಂದ ಮೇಲೆ ನಿಮಗೆ ಮಾಡೋಕ್ಕೆ ಅಂತ ಅಧಿಸೂಚನೆಯನ್ನು ಪಕ್ಕಕ್ಕೆ ತಳ್ಳಿದ್ದಾರೆ. ಈಗ ಏನು ಮಾಡ್ತಾರೆ ಗೊತ್ತಿಲ್ಲ, ಏನು ಮಾಡಬೇಕು ಏನೂ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಎಲ್ಲರೂ ಕೂತ್ಕೊಂಡು ನೀವು ಅದನ್ನು ರೈಸ್ ಮಾಡಿಸ್ಕೊಂಡ್ರೆ ಆಗತ್ತೆ, ಇಲ್ದಿದ್ರೆ ಆಗಲ್ಲ ಅಷ್ಟೇ. ಭಾಳ ಸರಳ. ಆಯಾಯ ಹಂತದಲ್ಲಿ ಆಯಾಯ ಸರ್ಕಾರಗಳು ಆಯಾಯ ಸಮುದಾಯಗಳಿಗೆ ನಿಮಗೆ ಇಷ್ಟ ಬಂದಂಗೆ ಕಣ್ಣಿಗೆ ಮಣ್ಣನ್ನು ಹಾಕಬಹುದು. ಹಾಕಿಸಿಕೊಳ್ಳುವವರು ರೆಡಿ ಇದ್ದಾಗ ಹಾಕುವವರನ್ನು ನಾವ್ಯಾಕೆ ದೂಷಿಸಬೇಕು? ನಿಜ. ಅಷ್ಟು ಕೋರ್ಟ್ಗೆ ಹೋಗುತ್ತೆ ಅಷ್ಟು. ಅಬಕಾರಿ ಕೇಸ್ನಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ದೆಹಲಿ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ನಾಳೆ ತಿಹಾರ್ ಜೈಲಿನಿಂದ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆಗಲಿದ್ದಾರೆ. ಆದರೆ ಇಡೀ ಪರ ವಕೀಲರು ಜಾಮೀನಿನ ಬಾಂಡ್ಗೆ ಸಹಿ ಹಾಕಲು 48 ಗಂಟೆ ಸಮಯ ಬೇಕು, ಕೇಜ್ರಿವಾಲ್ ಬಿಡುಗಡೆ ಮಾಡಬಾರದು, ಈ ಅವಧಿಯಲ್ಲಿ ನಾವು ಹೈಕೋರ್ಟ್ಗೆ ಮೇಲ್ಮನವಿ ಹೋಗ್ತೀವಿ ಅಂತ ಮನವಿ ಮಾಡಿಕೊಂಡ್ರು. ಆದರೆ ಇದಕ್ಕೆ ಕೋರ್ಟ್ ಒಪ್ಪಲಿಲ್ಲ. ನಾಳೆ ಕೋರ್ಟ್ಗೆ ಬಾಂಡ್ ಹಾಜರುಪಡಿಸಿ ಕೇಜ್ರಿವಾಲ್ ರಿಲೀಸ್ ಆಗಬಹುದು ಅಂತ ಹೇಳಿದ್ದಾರೆ. ಇಂಟೀರಿಯಂ ಬೇಲ್ ಆಗಿತ್ತು, ಈಗ ಅವ್ರಿಗೆ ರೆಗ್ಯುಲರ್ ಬೇಲೇ ಕೊಟ್ಟಿದ್ದಾರೆ. ಈ ಬೇಲಿನ ಇಡೀ ತಡೆನೇ ಕೇಳಬೇಕಾಗಿಲ್ಲ, ಅವ್ರು ಕೇಳಿದ್ದು ತಪ್ಪು ಅಂತಲ್ಲ ಕಾನೂನು ಪ್ರಕಾರದಲ್ಲಿ. ಆದರೆ ಈ ಬೇಲಿನ ಕ್ಯಾನ್ಸಲ್ ಮಾಡಿ ಅಂತ ಬೇಕಾದ್ರೆ ನೀವು ಹೋಗ್ಬೋದು ಹೈಕೋರ್ಟ್ಗೆ, ಈಗಲೂ ಹೋಗ್ಬೋದು. ಈಗ ರೇವಣ್ಣ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಹೋಗಿಲ್ವೇ ಹೈಕೋರ್ಟ್ಗೆ, ಅವರು ಕೊಟ್ಟಿರೋ ಬೇಲಿನ ರದ್ದು ಮಾಡಿ ಅಂದ್ಬಿಟ್ಟು, ಹಾಗೆ ನೀವು ಹೋಗ್ಬೋದು ಬೇಕಿದ್ದರೆ. ಅದಕ್ಕೆ ಪ್ರಾವಿಷನ್ನು ಅವಶ್ಯಕತೆ ಅನಿವಾರ್ಯತೆ ಎಲ್ಲ ಇದ್ದರೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಅದನ್ನು ಅಷ್ಟೇ. ದೇಶಕ್ಕೆ ಮುಂಗಾರು ಎಂಟ್ರಿ ಕೊಟ್ಟು 20 ದಿನ ಆದರೂ ಉತ್ತರ ಭಾರತದಲ್ಲಿ ಸೂರ್ಯ ಪ್ರತಾಪ ಕಡಿಮೆ ಆಗಿಲ್ಲ. ರಣಬಿಸಿಲಿಗೆ ಸಾವನ್ನಪ್ಪಿದ ಸಂಖ್ಯೆ ಕಾರಣ ಮೀರಿಸ್ತಾ ಇರೋಂಗಿದೆ. ದೆಹಲಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಶವಗಳು ಸಾಲಾಗ್ತಿವೆ ಅಂತೆ. ಬೋಧ್ಘಾಟಲ್ಲಿ ತಿಂಗಳ ಮೊದಲ 19 ದಿನದಲ್ಲಿ 1100 ಚಿಲ್ಲರೆ ಅಂತ್ಯಕ್ರಿಯೆ ಆಗಿದೆಯಂತೆ. ಕರೋನಾ ಟೈಮಲ್ಲೇ 1570 ಆಗಿತ್ತಂತೆ. ಉತ್ತರ ಭಾರತದಲ್ಲಿ 1ರಿಂದ 18ರವರೆಗೆ 110 ಸಾವು. ಬಾಯಿಗೆ ಬಂದಂಗೆ ಸಾಯ್ತಿದ್ದಾರೆ ಜನ, ಏನಕ್ಕೋ ಏನೋ, ಅಂದರೆ ಬಿಸಿಲಿಗೆ, ಸಾರಿ ಏನಕ್ಕೋ ಏನೋ ಅಲ್ಲ. ಆರೋಗ್ಯ ಮಂತ್ರಿಗಳೆಲ್ಲ ಸಭೆ ಮಾಡ್ತಿದ್ದಾರೆ. ಏನು ಸಭೆ ಮಾಡೋಕ್ಕಾಗಿ ಸೂರ್ಯನಿಗೆ ಹೋಗಿ ಛತ್ರಿ ಹಿಡಿತೀರ? ಹಬ್ಬಬ್ಬ ರಣಬಿಸಿಲಿಗೆಲ್ಲ ಬಲಿ. ಓಕೆ, ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಾನು ಹೇಳ್ಬಿಡ್ತೀನಿ, ಮೆಕ್ಕಾದುವೆ ಭಾರೀ ಬಿಸಿಲು ಮತ್ತು ಬಿಸಿಗಾಳಿಗೆ ಕಾರಣ ಹಜ್ ಯಾತ್ರಿಕರು ಭಾರೀ ಸಂಖ್ಯೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅಲ್ಲಿ ಸೌದಿ ಅರೇಬಿಯಾನಲ್ಲಿ 5 ದಿನಗಳ ಯಾತ್ರೆಯಲ್ಲಿ 1000 ಜನ ಸತ್ತಿದ್ದಾರೆ. 5 ದಿನದ ಹಜ್ ಯಾತ್ರೆಯಲ್ಲಿ. ಇನ್ನೂ ತುಂಬ ದಿನ ಇದೆ ಅದು. ಅದರಲ್ಲಿ 90 ಭಾರತೀಯರಿದ್ದಾರೆ. ಸೌದಿ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಯಾರೂ ಏನು ಅಧಿಕೃತ ಪ್ರಕಟಣೆ ಕೊಡ್ತಾ ಇಲ್ಲ ಇದರ ಬಗ್ಗೆ, ಗೊತ್ತಿಲ್ಲ. ಮೆಕ್ಕಾದಲ್ಲಿ ಮೃತಪಟ್ಟವರಲ್ಲಿ ಬೆಂಗಳೂರಿನ 2 ಇದ್ದಾರೆ. RT ನಗರದ ಬೆಂಗಳೂರು ಕೌಸರ್ ರುಕ್ಸಾನಾ ಮತ್ತು ಫ್ರೇಸರ್ ಟೌನ್ ಯಾರೋ ಮೊಹಮ್ಮದ್ ಇಲಿಯಾಸ್ ಅಂತ ಅಲ್ಲೇ ಸತ್ತಿದ್ದಾರೆ, ಮೀನಾ ಹತ್ರ. ಅವ್ರ ಅಂತ್ಯಕ್ರಿಯೆಯನ್ನು ಅಲ್ಲೇ ಮಾಡೋಕ್ಕೆ ಕುಟುಂಬ ತೀರ್ಮಾನ ಮಾಡಿವೆ, ಅದು ಅವ್ರ ತೀರ್ಮಾನ, ದಟ್ಸ್ ಓಕೆ. ಉಳಿದವರೆಲ್ಲ ಸೇಫ್ ಆಗಿದ್ದಾರಂತೆ. ರಾಜ್ಯದಿಂದ 10,000 ಚಿಲ್ಲರೆ ಜನ ಹೋಗಿದ್ದಾರೆ. ಈಗ 18 ಲಕ್ಷ ಜನ ಪಾಲ್ಗೊಂಡಿದ್ದಾರೆ ಈ ಯಾತ್ರೆಯಲ್ಲಿ. ಅದರಲ್ಲಿ 16 ಲಕ್ಷ ಹೊರಗಡೆಯವರು, ಅಂದರೆ ಬೇರೆ ದೇಶದವರು, 2 ಲಕ್ಷ ಸೌದಿ ಜನ. ಓಕೆ, ಏನಾಗ್ತಿದೆ ಹಾಗಾದರೆ? ಇದು ಬಹುಜನರಿಗೆ ಈಗ ಅರ್ಥವಾಗದೇ ಇರುವ ವಿಚಾರ. ಭಾರತದ ಉತ್ತರದಲ್ಲಿ ವಿಪರೀತವಾದ ಬಿಸಿಗಾಳಿ, ದಕ್ಷಿಣದಲ್ಲಿ ಬಿಸಿಗಾಳಿ ಇಲ್ಲದಿದ್ದರೂ ಮಳೆ ಬರಬೇಕಾದ ಪ್ರಮಾಣಕ್ಕೆ ಸೆಟ್ಲ್ ಆಗ್ತಾ ಇಲ್ಲ. ಓಕೆ, ಗೋ ಲಿಟಲ್ ಅಪ್ ಸೈಡ್, ಪಾಕಿಸ್ತಾನದ ಯಾವುದೋ ಭಾಗ ಅಥವಾ ಬಾಂಗ್ಲಾದೇಶದ ಭಾಗದಲ್ಲಿ ಬಿಸಿಗಾಳಿ ಇಲ್ಲ, ಪ್ರವಾಹ. ಇನ್ನೊಂಚೂರು ಅಪ್ಪರ್ ರೀಚಸ್ಗೆ ಹೋಗೋಣ, ಚೈನಾಯಿಂದ ಮಂಗೋಲಿಯಾ ಕಡೆಗೆ ಸಬ್ಝೀರೋ ಕಂಡೀಷನ್ಸ್, ಹಿಂದೆಂದೂ ಕಾಣದ ರೀತಿ. ಓಕೆ, ದಾಟಿ ಹೋಗೋಣ ಸಮುದ್ರ, ಅಮೆರಿಕದಲ್ಲಿ ವಿಪರೀತ ಬಿಸಿಗಾಳಿ ತಡ್ಕೊಳಕ್ಕಾಗ್ತಾ ಇಲ್ಲ. ಅದೇ ಅಮೆರಿಕದಲ್ಲಿ 8 ತಿಂಗಳ ಹಿಂದೆ, ವರ್ಷದ ಹಿಂದೆ ನ್ಯೂಜೆರ್ಸಿ ಏರಿಯಾನಲ್ಲಿ ವಿಪರೀತವಾದ ಹಿಮ, ಕಂಡು ಕೇಳರಿಯದ ರೀತಿ ಹಿಮ, ವಿಚ್ ಈಸ್ ಆನ್ ಈಸ್ಟ್ ಕೋಸ್ಟ್. ನಾ ಹೇಳ್ತಿರೋದು ಈ ಕಡೆ. ಈಗ ಆಗ್ತಿರೋದಲ್ಲ ವೆಸ್ಟ್ ಕೋಸ್ಟಲ್ಲಿ ಜಾಸ್ತಿ, ವೆಸ್ಟ್ ಆ್ಯಂಡ್ ಸೆಂಟ್ರಲ್. ಹಾಗಾಗಿ ಪ್ರಪಂಚದಲ್ಲಿ, ಅಂದರೆ ನಮ್ಮ ಭೂಮಿಯಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಅರ್ಥವಾಗದ ರೀತಿ ಪ್ರಕೃತಿ ವರ್ತನೆ ಮಾಡ್ತಾ ಇರೋದು. ಯಾರಿಗೂ ಅರ್ಥವಾಗ್ತಿಲ್ಲ. ಮೊದಲೆಲ್ಲ ಸಿರಿವಂತರು ಯಾರು ಇದ್ದರೆ ಹೇಳೋರು, ಅವರೇನಪ್ಪ ಇಲ್ಲಿ ನಮ್ಮಲ್ಲಿ ಸಮ್ಮರ್ ಬಂತು ಅಂದರೆ ಆ ಕಡೆ ಯುರೋಪ್ಗೆ ಹೋಗ್ಬಿಡ್ತಾರೆ ಅಂತ. ಈಗ ಯುರೋಪ್ನವ್ರು ನಮ್ಮ ಕಡೆಗೆ ಬರೋ ಸ್ಟೇಜ್ ಇದೆ, ಪರಿಸ್ಥಿತಿ ಹಂಗಿದೆ, ಅಲ್ಲಿ ಹಂಗಿದೆ ಪರಿಸ್ಥಿತಿ. ಹಾಗಾಗಿ ವಿ ಹ್ಯಾವ್ ನೋ ಐಡಿಯಾ. ಇದೆಲ್ಲದರ ಮಧ್ಯೆ ಬಂದಿರುವ ಹೊಸ ಅಧ್ಯಯನ ವರದಿಗಳ ಪ್ರಕಾರ ಫಾಸಿಲ್ ಫ್ಯೂಯಲ್ಲು, ಅಂದರೆ ಭೂಗರ್ಭದಲ್ಲಿರುವ ಪೆಟ್ರೋಲಿಯಂ ಉತ್ಪನ್ನಗಳನ್ನು ನಾವೇನು ತೆಗೀತಾ ಇದ್ದೀವಿ, ಅದರ ಡಿಮ್ಯಾಂಡು ಹಿಂದೆಂದೂ ಕಾಣದ ಮನುಷ್ಯನ ಚರಿತ್ರೆಯಲ್ಲಿ ಕಾಣಿಸದ ಪೀಕ್ಗೆ ಹೋಗಿದೆ ಅದರ ಬಳಕೆ.
ಪೀಕ್. ನಮ್ಮಲ್ಲಿ ಭಾರತದಲ್ಲಿ ಹಿಂದೆಂದೂ ಕಾಣದ ಲೆವೆಲ್ಗೆ ನಮ್ಮಲ್ಲಿ ಕಲ್ಲಿದ್ದಿಲು ಬಳಕೆ ಹೋಗಿದೆ. ಅಂದರೆ ಯಾವ ಫಾಸಿಲ್ ಫ್ಯೂಯಲ್ಲೂ ಕಲ್ಲಿದ್ದಲುಗಳ ಬಳಕೆಯಿಂದನೂ ಒಂದು ಕಾರಣವಾಗಿ ಇದೆಲ್ಲ ಆಗ್ತಿದೆ ಅನ್ಕೋತಿದ್ದೀವೋ ಅದರಲ್ಲಿ ಯಾವ ನಿಯಂತ್ರಣವೂ ಇಲ್ಲ, ಅದು ಹೆಚ್ಚಾಗ್ತಾ ಹೋಗ್ತಿದೆ. ಈ ಸನ್ನಿವೇಶದಲ್ಲಿ ನಮಗೆ ಆದಂಗೆ ತೋಚ್ಕೊಂಡು ಬಾಯಿ ಮುಚ್ಕೊಂಡು ಜೀವನ ಮಾಡಬೇಕಷ್ಟೇ, ಬೇರೆ ದಾರಿ ಏನಿಲ್ಲ. ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. 2 ದಿನಗಳ ಭೇಟಿಗಾಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಶ್ರೀನಗರಕ್ಕೆ ಹೋಗಿದ್ದಾರೆ. ಜಮ್ಮು ಕಾಶ್ಮೀರ ಶ್ರೀನಗರಕ್ಕೆ ಹೋಗಿದ್ದಾರೆ. ಅಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ತಾರೆ. ಹಿಂದೆ ದೆಹಲಿ, ಮೈಸೂರು, ಚಂಡೀಗಢ, ಡೆಹ್ರಾಡೂನ್ ಹೀಗೆ ಎಲ್ಲ ಕಡೆ ನಡೀತಿತ್ತಲ್ಲ. ಈ ಸರಿ ನಾಳೆ ಯೋಗ ದಿನ, ಹಾಗಾಗಿ ಅಲ್ಲಿ ಮಾಡ್ತಾರೆ. ವಿಪರೀತ ಬಂದೋಬಸ್ತು ಮಾಡಿರ್ತಾರೆ. ಹಾಸನದಲ್ಲಿ ಶೂಟೌಟ್ಗೆ 2 ಬಲಿಯಾಗಿದ್ದಾರೆ. ಬೆಂಗಳೂರಿನ ಆಸಿಫ್ ಮತ್ತು ಹಾಸನದ ಆಡುವಳ್ಳಿಯ ಶರಾಫತ್ ಅಲಿ ನಡುವೆ ರಿಯಲ್ ಎಸ್ಟೇಟ್ ವಿಚಾರವಾಗಿ ಕಿರಿಕಾಗಿದೆ. ಸಿಟ್ಟಿನ ಭರದಲ್ಲಿ ಹಾಸನದ ಶರಾಫತ್ ಮೇಲೆ ಬೆಂಗಳೂರಿನ ಆಸಿಫ್ ಗುಂಡು ಹಾರಿಸಿದ್ದಾನೆ. ನಂತರ ಸತ್ತಿದ್ದು ಗೊತ್ತಾಗ್ತಿದ್ದ ಹಾಗೆ ಭಯದಲ್ಲಿ ತಾನು ಕೂಡ ಗುಂಡನ್ನು ಹಾರಿಸಿಕೊಂಡು ಮೃತಪಟ್ಟಿದ್ದಾನೆ. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಈ ಒಬ್ಬ ಮೃತ ಶರಾಫತ್ ಅನ್ನೋರು ಮೂಲತಃ ದೆಹಲಿಯವರು ಅಂತ ಹಾಸನದಲ್ಲಿ ನೆಲೆಸಿದ್ರಂತೆ. ಏನಕ್ಕೆ ಮೂಲತಃ ಡೆಲ್ಲಿನವ್ರು ಹಾಸನಕ್ಕೆ ಯಾಕೆ ಬಂದ್ರಂತ? ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರು, ಇವರಿಬ್ರು ಸೇರಿ ಪಾರ್ಟ್ನರ್ಶಿಪ್. ಎಲ್ಪ ಬಿಸ್ನೆಸ್? ಹಾಸನದಲ್ಲಿ. ಅದೇ ಡೆಲ್ಲಿನವರು, ಇಲ್ಲಿ ಹಾಸನನೇ ಯಾಕೆ ಏನು ಗೊತ್ತಿಲ್ಲ. ಏನೋ ಬೆಂಗಳೂರಿನ ಆಸಿಫ್ ಅನ್ನೋರ ಜೊತೆ ರಿಯಲ್ ಎಸ್ಟೇಟ್ ವ್ಯವಹಾರ ಅಂತೆ, ಶುಂಠಿ ವ್ಯವಹಾರ ಅಂತೆ. ಓಕೆ, ಈಗ ಅದು ಹಂಗಾಯ್ತಾ? ಆ ವಿಷಯ ರಿಯಲ್ ಎಸ್ಟೇಟ್ ವಿಷಯಕ್ಕೆ ಗಲಾಟೆ ಆಗಿರೋದು, ಜಗಳ. ಓಕೆ, ಆಲ್. ದಕ್ಷಿಣ ಚೀನಾ ಸಮುದ್ರದಲ್ಲಿ ಗಲ್ವಾನ್ ಟೈಪು ನಡೆದಿದೆ. ನಾನೇನೇನು ಹೇಳ್ತಾ ಇದ್ನಲ್ಲ, ಚೀನಾ ಮತ್ತು ಫಿಲಿಪೈನ್ಸ್ ಸೇನೆ ಮಧ್ಯೆ. ಫಿಲಿಪೈನ್ಸ್ ಸೇನೆ ಹಡಗುಗಳ ಮೇಲೆ ಚೀನಾದ ಕರಾವಳಿ ಪಡೆ ದಾಳಿ ಮಾಡಿದೆ. ಏನರಲ್ಲಿ? ಅದೇ ಇಲ್ಲಿ ನಮ್ಮ ಗಲ್ವಾನ್ನಲ್ಲಿ ಈ ನಮ್ಮ ಲೋಕಲ್ ರೌಡಿಗಳ ಥರ ಮಚ್ಚು, ಕೊಡ್ಲಿ, ಸುತ್ತಿಗೆ ಎಲ್ಲ ಇಟ್ಕೊಂಡು ಬಂದಿದ್ರಲ್ಲ, ಸೇಮ್ ರೌಡಿ. ಇದು ಒಂಥರ ಶಿ ಗ್ಯಾಂಗ್ ಅಂತ ಕರಿಬೋದು ಬೇಕಾದ್ರೆ ಇದನ್ನ. ಶಿ ಜಿನ್ಪಿಂಗ್ ಅದ್ರದ್ದು ಅಧ್ಯಕ್ಷ. ಇದು ಶಿ ಗ್ಯಾಂಗ್. ಇದು ಶಿ ಅಂದರೆ SHE ಅಲ್ಲ. ಇದೊಂಥರ ಶಿ ಗ್ಯಾಂಗ್, ರೌಡಿಗಳ ಗ್ಯಾಂಗ್ ಇದ್ದಂಗಿದೆ ಇದು. ಅವ್ರ ಹಡಗುಗಳಿಗೆ ನುಗ್ಗಿ ಅದನ್ನೆಲ್ಲ ಮಾಡಿ ಹಡಗಲಿದ್ದ ರೈಫಲ್ಲು, ದಿಕ್ಸೂಚಿ ಪರಿಕರ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಫಿಲಿಪೈನ್ಸ್ನ ಹಲವು ಸೈನಿಕರು ಗಾಯಗೊಂಡಿದ್ದಾರೆ. ಒಬ್ಬ ಯೋಧನ ಹೆಬ್ಬೆರಳು ತುಂಡಾಗೋಗಿದೆ. ಸುತ್ತಾಕೊಂಡು ನಿಂತುಬಿಟ್ಟಿದ್ರಂತೆ ಎಲ್ಲ. ಪಾಪ ಅವ್ರು ಬರೀ ಕೈಯಲ್ಲಿ ಉತ್ತರ ಕೊಡೋಕೆ ಹೋಗಿದ್ದಾರೆ. ಅವ್ರಿಗೂ ಅರಿವಿಲ್ಲ. ನಮ್ಮಲ್ಲೂ ಗಲ್ವಾನಲ್ಲಿ ಫಸ್ಟ್ ಟೈಮು ರಾಡು, ಮಳೆ ಇರೋ ಸುತ್ತಿಗೆ ಎಲ್ಲ ಇಟ್ಕೊಂಬತ್ತಾರೆ, ನಮಗೂ ಐಡಿಯಾ ಇಲ್ಲ. ಈಗ ಬರ್ರಿ, ಅದಕ್ಕೇನು ಬೇಕೋ ಅದು ರೆಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಇದೆಲ್ಲ ಇಟ್ಕೊಳ್ರಪ್ಪ, ನಂಬಕ್ ಬರಲ್ಲ. ನನ್ನ ಕಚಡಗಳವರು, ಚೈನಾನವರು ಕಾರ್ತ್ ಪುಡಿ ಎಲ್ಲ ಎತ್ಕಿತ್ಕೊಂಬಂದ್ಬಿಟ್ಟಾರು, ನೋಡ್ಕೊಳ್ಳಿ. ಅವ್ರು ಆ ಲೆವೆಲಿಂದ ರೌಡಿಗಳು, ಬೇಸಿಕಲಿ ಸ್ಟ್ರೀಟ್. ಇದಕ್ಕೆ ಫಿಲಿಪೈನ್ಸ್ ಆಕ್ರೋಶ ಹೊರಹಾಕಿ ಚೀನಾ ಸೇನೆಯನ್ನು ಕಡಲ್ಗಳ್ಳರಿಗೆ ಹೋಲಿಸಿದೆ. ಕಡಲ್ಗಳ್ಳರಿಗೂ ಒಂದು ಬೇಸಿಕ್ ಡೆಕೋರಮ್ ಅಂತ ಇರುತ್ತೆ. ಇವ್ರು ಅದನ್ನು ದಾಟಿರೋ ಗಲ್ಲಿ ರೌಡಿಗಳು, ಪುಡಿ ರೌಡಿಗಳ ಥರ. ಆದರೆ ಚೀನಾ ಮಾತ್ರ ತಮ್ಮ ಸೇನೆ ಕಾರ್ಯವನ್ನು ಸಮರ್ಥಿಸಿದೆ. ಇನ್ನೇನು ಮಾಡ್ತಾನೆ? ಡಕಾಯಿತ ಕಳ್ಳನ ಸಮರ್ಥಿಸಬೇಕು, ಕಳ್ಳ ಡಕಾಯಿತನ ಸಮರ್ಥಿಸಬೇಕು. ಇನ್ನೇನು ಮಾಡ್ತಾರೆ? ಅದೊಂದು ದೊಡ್ಡ ದೇಶನ ಅದು ಈ ಥರ ಮಾಡೋದಕ್ಕೆ. ಎಸ್. ಟೀಮ್ ಇಂಡಿಯಾದ ಮಾಜಿ ವೇಗಿ ಕನ್ನಡಿಗ ಡೇವಿಡ್ ಜಾನ್ಸನ್ ಇನ್ನಿಲ್ಲ. 52 ವರ್ಷದ ಅವರು ಬೆಂಗಳೂರಿನ ತಮ್ಮ ಅಪಾರ್ಟ್ಮೆಂಟ್ನ 4ನೇ ಮಹಡಿಯಿಂದ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಖಿನ್ನತೆಯಿಂದ ಡೇವಿಡ್ ಜಾನ್ಸನ್ ಹೀಗೆ ಮಾಡಿಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಹಲವರು ಡೇವಿಡ್ ಜಾನ್ಸನ್ಗೆ ಅವರ ಅಗಲಿಕೆಗೆ ಸಂತಾಪ ಸೂಚಿಸಿದ್ದಾರೆ. 1996ರಲ್ಲಿ ಟೀಮ್ ಇಂಡಿಯಾ ಪರವಾಗಿ ಡೇವಿಡ್ ಜಾನ್ಸನ್ 2 ಟೆಸ್ಟ್ ಪಂದ್ಯವನ್ನು ಆಡಿದ್ರು. ಆಸ್ಟ್ರೇಲಿಯಾ ವಿರುದ್ಧದ ಬೆಂಗಳೂರು ಟೆಸ್ಟ್ನಲ್ಲಿ ಡೇವಿಡ್ ಜಾನ್ಸನ್ 157.8 ಕಿಲೋಮೀಟರ್ ವೇಗದಲ್ಲಿ ಬೌಲ್ ಮಾಡಿದ್ರು. 90ರ ದಶಕದಲ್ಲಿ ಟೀಮ್ ಇಂಡಿಯಾದಲ್ಲಿ ಕರ್ನಾಟಕದ 6 ಆಟಗಾರರಿದ್ರು. ಇದರಲ್ಲಿ ಡೇವಿಡ್ ಜಾನ್ಸನ್ ಕೂಡ ಒಬ್ಬರಾಗಿದ್ರು.